ಮಾಡಿದಾಗ ಇಲ್ಲಿ ದೈವಿಯ ಸ್ವರೂಪ, ದೇವರ ಭಕ್ತಿ ಇಲ್ಲಿ ಹೆಚ್ಚಿಗೆ ಕಾಣ್ತಾ ಇದೆ. ಇವತ್ತು ಅಕ್ಕಿ ಒಂದ್ ಕಡೆ ಇತ್ತು, ಇನ್ನೊಂದ್ ಕಡೆ ಅರಿಶಿನ ಒಂದ್ ಕಡೆ ಇತ್ತು. ಆ ಅಕ್ಕಿ ಅರಿಶಿನ ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಯ್ತು. ಹೆಣ್ಣು ಒಂದ್ ಕಡೆ ಇತ್ತು, ಗಂಡು ಒಂದ್ ಕಡೆ ಇರ್ತದೆ. ಅವೆರಡು ಸೇರಿದ ತಕ್ಷಣ ವಧುವರರಾಗ್ತಾರೆ. ಹಂಗೆ ಇವತ್ತು ನಿಮ್ಮ ಭಕ್ತಿ ಭಗವಂತನಿಗೆ ಯಾವ್ದಾದ್ರು ಒಂದು ಜಾಗದಲ್ಲಿ ನಿಮ್ಮ ಕಷ್ಟ ಸುಖಗಳನ್ನ ಪ್ರಾಪ್ತಿಯನ್ನು ಮಾಡ್ಕೊಳ್ಳಿಕ್ಕೆ, ನಿಮ್ಮಲ್ಲಿ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ, ನಿಮ್ಮ ದುಃಖವನ್ನು ಹಂಚಿಕೊಳ್ಳಿಕ್ಕೆ, ಇಲ್ಲ ಮನೆ ಒಳಗಡೆ ಇರುವಂತಹ ಸಣ್ಣ ಗುಡಿ ಆಗಿರ್ಬೋದು, ಈ ದೇವಸ್ಥಾನ ಆಗಿರ್ಬೋದು, ಇಲ್ಲಿ ಬಂದು ಪ್ರಾಪ್ತಿಯನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಸೇರಿ ಒಂದು ಜಾಗಗಳನ್ನ ಹುಡುಕೊಳ್ತಾ ಇದ್ದೇವೆ. ಕೆಲವು ಬಹಳ ದೂರ ನಾವು ಹೋಗ್ತೇವೆ. ಕೊನೆಗೆ ನಮ್ಗೆ ನೆಮ್ಮದಿ ಬೇಕು, ಪ್ರಾಪ್ತಿ ಬೇಕು ಅಂತೇಳಿ ಬಹಳ ದೂರದಲ್ಲಿ ನಾವು ಹೋಗ್ತೇವೆ. ಇವತ್ತು ಮನಸ್ಸಿಗೆ ಹಸುವ ಇದು ಮನಸ್ಸಿಗೆ ಏನಾದ್ರು ಒಂದು ದುಃಖ ಆದಾಗ, ಸಂತೋಷ ಆದಾಗ ಇನ್ನೇನ್ ಜಾಗ ನಮಗೆ ಎಲ್ಲಿ ನಮ್ಗೆ ನಂಬಿಕೆ ಇರ್ತದೋ ಆ ಜಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಇವತ್ತು ತಮ್ಮ ನಾನು ಕೇಳ್ಕೊಳ್ಳೋದು ಇಷ್ಟೇ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆದರೆ ನಿಮಗೆ ಕೊಡುವಂತ ಒಂದು ಅವಕಾಶದಲ್ಲಿ ನೀವೇನ್ ಮಾಡ್ತೀರಿ ಅಂತ ಬಹಳ ಮುಖ್ಯ. ಇವರು ಹಿರಿಯರು ಹೇಳಿದ್ದಾರೆ, ಮನೆ ಹುಷಾರು ಮಠ ಹುಷಾರು ಅಂತೇಳಿ. ನಮ್ಮ ಮನೆಗಳನ್ನು ನಾವು ಯಾವ ರೀತಿ ಕಾಪಾಡ್ತೀವೋ ಹಂಗೆ ನಮ್ಮ ಮಠಗಳನ್ನು ಕೂಡ ನಾವು ಕಾಪಾಡಬೇಕು. ನಮ್ಮ ದೇವಸ್ಥಾನಗಳನ್ನ ಹೋದ ತಕ್ಷಣ ನಾವು ಯಾಕೆ ಈ ಒಂದು ಮಂಗಳಾರತಿಗೆ ಒಂದು 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಯಾಕೆ ಹಾಕ್ತೀವಿ? ನಮ್ಮಲ್ಲಿರೋ ಏನು ಶಕ್ತಿಯನ್ನ ಇನ್ನ 100 ಜನಕ್ಕೆ ಅವಕಾಶ ಸಿಗ್ಲಿ ಅಂತ ನಮ್ಗೆ ಆಸೆ ಬಹಳ ದೊಡ್ಡದಿದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಜೋಬ್ಗೆ 100 ರೂಪಾಯಿ ಸಿಕ್ಕರೆ ಸಾಕು. 100 ಸಿಕ್ಕಿದ ತಕ್ಷಣ 1000 ಸಿಕ್ಲಿ ಅಂತಾರೆ, 1000 ಸಿಕ್ಕಿದ ತಕ್ಷಣ ಲಕ್ಷ ಸಿಕ್ಲಿ ಅಂತಾರೆ, ಲಕ್ಷ ಸಿಕ್ಕಿದ ತಕ್ಷಣ ಕೋಟಿ ಸಿಕ್ಲಿ ಅಂತಾರೆ, ಕೋಟಿ ಸಿಕ್ಲಿ ಅಂದ ತಕ್ಷಣ ಯಾವ್ದಾದ್ರು ಒಂದು ದೊಡ್ಡ ಅಧಿಕಾರ ಬರಲಿ ಅಂತ ಕೇಳ್ತಾರೆ. ಅಧಿಕಾರ ಬಂದ ತಕ್ಷಣ ಇನ್ನೊಂದು ದೊಡ್ಡ ಚಕ್ರಪತಿ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಹಂಗೆ ಇವತ್ತು ಇನ್ನ ಏನಾದ್ರು ದೊಡ್ಡ ತಕ್ಷಣ ಕೊನೆ ದೇವರ ಬಗ್ಗೆ ಹೋಗಿ ಬರೋಣ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಕೊನೆಗೆ ಆಸೆಗೆ ಕೊನೆ ಇಲ್ಲ. ಸೊ ಆದ್ರಿಂದ ನಮ್ಮ ಆಸೆಗಳನ್ನೆಲ್ಲ ಒಂದ್ ಕಡೆ ಬದುಕಿ